ಪತ್ರವನ್ನು ಬರೆದಿದ್ರಿ ಸರ್? ಅಲ್ಲ, ಪತ್ರ ಬರೆದಿದ್ರಿ, ಅದಕ್ಕೇನಾದ್ರು ಉತ್ತರ ಪತ್ರ ಬರೆದಿದ್ದಕ್ಕೆ ಇವತ್ತಿನವರೆಗೆ ಈ ಸರ್ಕಾರದಿಂದ ಉತ್ತರ ಇಲ್ಲ. ಇವತ್ತು ಸುಪ್ರೀಂ ನಮ್ಮ ಹೈಕೋರ್ಟ್ನ ಸಿಂಗಲ್ ಬೆಂಚು ಡಬಲ್ ಬೆಂಚ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪೇನಿದೆ, ಅವರೇನು ಫೈಂಡಿಂಗ್ ಕೊಟ್ಟಿದ್ದಾರೆ ಅದರ ವಿಷಯವನ್ನ ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೇನೆ. ಈ ಕ್ಷಣದವರೆಗೆ ನನಗೆ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ನಾನು ನಾಡಿನ ಜನತೆಗೆ ಇವತ್ತು HMT ಒಂದು ಕಾಲದಲ್ಲಿ ಇವತ್ತು ದೇಶದಲ್ಲೇ ಒಂದು ಪ್ರಖ್ಯಾತಿನೇ ಹೊಂದಿತ್ತು ಈ ಒಂದು ಕಾರ್ಖಾನೆ. ಇವತ್ತು ಮತ್ತೆ ಪುನಃ ವಾಚ್ ಡಿವಿಷನ್ ಏನಿದೆ, ಇವತ್ತು ನಾಡಿನ ಜನತೆ ಅದರಲ್ಲೂ ಯುವಕರು ದೊಡ್ಡ ಮಟ್ಟದಲ್ಲಿ ಇವತ್ತು ಈ HMTಯ ವಾಚ್ಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಡಿನ ಯುವಕ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆ ಪುನಃ 30-40 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇಡೀ ದೇಶದ HMTಯ ವಾಚ್ ತಯಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ಆ ಒಂದು ಸ್ಥಾನವನ್ನು ಪುನಃ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯ ಸಹಕಾರವನ್ನು ಕೋರ್ತೇನೆ. ಪತ್ರವನ್ನು ಬರೆದಿದ್ರಿ ಸರ್? ಅಲ್ಲ, ಪತ್ರ ಬರೆದಿದ್ರಿ, ಅದಕ್ಕೇನಾದ್ರು ಉತ್ತರ? ಪತ್ರ ಬರೆದಿದ್ದಕ್ಕೆ ಇವತ್ತಿನವರೆಗೆ ಈ ಸರ್ಕಾರದಿಂದ ಉತ್ತರ ಇಲ್ಲ. ಇವತ್ತು ಸುಪ್ರೀಂ ನಮ್ಮ ಹೈಕೋರ್ಟ್ನ ಸಿಂಗಲ್ ಬೆಂಚು ಡಬಲ್ ಬೆಂಚ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪೇನಿದೆ, ಅವರೇನು ಫೈಂಡಿಂಗ್ ಕೊಟ್ಟಿದ್ದಾರೆ ಅದರ ವಿಷಯವನ್ನ ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೇನೆ. ಈ ಕ್ಷಣದವರೆಗೆ ನನಗೆ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ನಾನು ನಾಡಿನ ಜನತೆಗೆ ಇವತ್ತು HMT ಒಂದು ಕಾಲದಲ್ಲಿ ಇವತ್ತು ದೇಶದಲ್ಲೇ ಒಂದು ಪ್ರಖ್ಯಾತಿನೇ ಹೊಂದಿತ್ತು ಈ ಒಂದು ಕಾರ್ಖಾನೆ. ಇವತ್ತು ಮತ್ತೆ ಪುನಃ ವಾಚ್ ಡಿವಿಷನ್ ಏನಿದೆ, ಇವತ್ತು ನಾಡಿನ ಜನತೆ ಅದರಲ್ಲೂ ಯುವಕರು ದೊಡ್ಡ ಮಟ್ಟದಲ್ಲಿ ಇವತ್ತು ಈ HMTಯ ವಾಚ್ಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಡಿನ ಯುವಕ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆ ಪುನಃ 30-40 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇಡೀ ದೇಶದ HMTಯ ವಾಚ್ ತಯಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ಆ ಒಂದು ಸ್ಥಾನವನ್ನು ಪುನಃ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯ ಸಹಕಾರವನ್ನು ಕೋರ್ತೇನೆ.